ನಿನ್ನಂಗೆ ಆಗ್ಯದ ಸ್ವಾಮಿ ನಮಗೂ. ನಾವು ಅದ ಗದ್ದಲ್ದಾಗ ನೀ ಎಲ್ಲಿ ಬಿಟ್ಟು ಅನ್ನೋದು ನಮಗೂ ಗೊತ್ತಿಲ್ಲ. ಹೌದಿಲ್ರಿ? ಬುದ್ಧ ಭಗವಂತನ ಪ್ರವಚನಕ್ಕೆ ಆ ಶ್ರೀಮಂತ ನಾನು ಅವರನ್ನು ನೋಡಬೇಕಲ್ಲ, ನಾನು ಅವರನ್ನು ಕೇಳಬೇಕಲ್ಲ ಅಂತ ತಿಳ್ಕೊಂಡ ಸಾಯಂಕಾಲ ಸರಿಯಾಗಿ 6 ಗಂಟೆಗೆ ಬುದ್ಧನ ಪ್ರವಚನ. 7 ಗಂಟೆಗೆ ಮುಗೀತಿತ್ತು. ಅಲ್ಲೇನು ಲೈಟ್ ಇಲ್ಲ, ಅಲ್ಲೇನು ಪೆಂಡಾಲ್ ಇಲ್ಲ, ಅಲ್ಲೇನು ಮೈಕ್ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಬುದ್ಧ ಕಟ್ಟಿ ಮೇಲೆ ಕುಂತು ಹೇಳ್ತಿದ್ದ ಏರು ಧ್ವನಿಯೊಳಗೆ ಇಡೀ 1,00,000 ಜನರಿಗೆಲ್ಲ ಕೇಳ್ತಿತ್ತು. ಅಂತಹ ಬುದ್ಧನ ಪ್ರವಚನ. ಸರಿಯಾಗಿ 5 ಗಂಟೆಗೆ 6 ಗಂಟೆಗೆ ಪ್ರವಚನ ಚಾಲು ಆಗ್ತಿತ್ತು. ಇವ ಮೊದಲೇ 5 ಗಂಟೆ 4 ಗಂಟೆಗೆ ಬಂದ. ಯಾರು? ಆ ಊರಿನ ಪ್ರತಿಷ್ಠಿತ ಶ್ರೀಮಂತನ ಮಗ. ಪ್ರತಿಷ್ಠಿತ ಶ್ರೀಮಂತನ ಮಗ ಬಂದು ಬುದ್ಧನ ನೋಡಬೇಕಲ್ಲ. ಇಷ್ಟು ಜನ ಬರ್ತಾರಂದ್ರೆ ಹೆಂಗೆ ಹೇಳ್ತಾನ, ಏನು ಹೇಳ್ತಾನ, ಏನು ಅವನ ಮಾತಿನಲ್ಲಿ ಅಂಥ ಶಕ್ತಿ ಅದ, ಸಾಮರ್ಥ್ಯದ, ಕೇಳಬೇಕಲ್ಲ ಅಂತ ಆತುರತೆಯಿಂದ ಬಂದ. ಯಾರೊಬ್ಬರು ಇರಲಿಲ್ಲ, ಒಬ್ಬನೇ ಕುಂತಿದ್ದ ಬುದ್ಧ. ಏನು ವೇದಿಕೆ ಇಲ್ಲ, ಕುರ್ಚಿ ಇಲ್ಲ, ಹಾಸಿಗಿಲ್ಲ, ಏನೂ ಇಲ್ಲ. ಹಿಂಗೆ ಒಂದು ದೊಡ್ಡ ಗಿಡದ ಸುತ್ತೂರಿಗೆ ಒಂದು ಕಟ್ಟಿ, ಆ ಕಟ್ಟಿ ಮೇಲೆ ದಂಡಿಗೆ ಕೂತು ಬಿಟ್ಟಿದ್ದ. ಜನ ಕೂಡಿರ್ತಿದ್ರು. ಅವರೆಲ್ಲ 6 ಗಂಟೆಗೆ ಬರೋರು, ಇವ್ 4ಕ್ಕೆ ಬಂದಿದ್ದ. ಬಂದು ಮುಂದೆ ಕೂತ ಬುದ್ಧನ ನೋಡ್ತಿದ್ದವ. ಮಹಾತ್ಮರಲ್ಲಿ ಶಕ್ತಿ ಎಂಥದ್ದಿರ್ತದಂದ್ರೆ ಭಕ್ತರನ್ನು, ಶಿಷ್ಯನನ್ನು ಬರೇ ನೋಡಿ ಉದ್ಧಾರ ಮಾಡುವ ಶಕ್ತಿ ಗುರುವಿನಲ್ಲಿರ್ತದೆ ರೀ. ಬರೇ ನೋಟ ಮಾತ್ರದಿನ್ ಮಾತನಾಡಿ ಕೆಲರಂ ಮುಟ್ಟಿ ಕೆಲರಂ ಕೂಡಿ ಕೆಲ ಜನರ ಸಂಘದ ಪರಿವಾರದಿಂದ, ಸಂಘದಿಂದ ಉದ್ಧಾರ ಮಾಡತಕ್ಕಂಥ ಶಕ್ತಿ ಇರ್ತದೆ. ಅವೇನು ಬಂದು ಕುಂತಲ್ಲ, ಬುದ್ಧ ಏನೂ ಮಾಡಲಿಲ್ಲ. ಒಂದು ಸಾರಿ ಕರುಣರಸದ ಕೋಡಿವರಿವ ಕಟಾಕ್ಷದ ಪರತತ್ವ ಅರೂಪು ಆಲಾಪದ. ಒಂದು ಸಾರಿ ಅವನನ್ನು ನೋಡಿ ಆ ಬುದ್ಧ ತನ್ನ ಕಣ್ಣಿನಿಂದ ಕರುಣೆಯ ರಸವನ್ನು ಹರಿಸಿಬಿಟ್ಟಿದ್ದ ಅವನ ಮೇಲೆ. ಗೊತ್ತ ಇಲ್ಲ ಅವನಿಗೆ ಹೆಂಗೆ ಉದ್ಧಾರ ಮಾಡಿದ್ದಂದ್ರೆ ಮಾತಾಡಿಸಿಲ್ಲ, ಏನೂ ಇಲ್ಲ. ಬರೇ ಬುದ್ಧನ್ನ ಆ ಶ್ರೀಮಂತನ ಮಗ ನೋಡಿದ. ಬುದ್ಧ ಒಂದ್ಸಾರಿ ಅವನನ್ನು ನೋಡಿದ್ದ, ನೋಟ ಮಾತ್ರದಿಂದ ಅವನನ್ನು ಉದ್ಧಾರ ಮಾಡಿಬಿಟ್ಟಿದ್ದ. ಬುದ್ಧ ಉದ್ಧಾರ ಮಾಡಿಬಿಟ್ಟಿದ್ದ. ಕುಂತ 6 ಗಂಟೆ ಆಯಿತು. ಜನ ಬಂದರು, ಲಕ್ಷ ಜನ ಕೂತಿದ್ರು. 1 ತಾಸು ಬುದ್ಧ ಪ್ರವಚನ ಮಾಡಿದ್ದ. ಆದರೆ ಅವತ್ತಿನ ದಿನದ ವಿಷಯ ಏನಿತ್ತು ಅಂದ್ರೆ, ದೇವನಾಮನೈದು ಈ ಜಗವೆಲ್ಲ, ಬಾಡಿಗೆದಾರರು ನಾವುಗಳೆಲ್ಲ, ಇಲ್ಲಿ ನಂಬುದೇನೂ ಇಲ್ಲ, ಯಾಕಂದರೆ ನಾವಿಲ್ಲೇನೂ ತಂದಿಲ್ಲ, ಹೋಗುವಾಗೇನೂ ಒಯ್ಯಂಗಿಲ್ಲ ಅಂತಕ್ಕಂಥ ವೈರಾಗ್ಯಪರವಾದ ಮಾತುಗಳನ್ನು 1 ತಾಸಿನ ಪರ್ಯಂತರ ಬುದ್ಧ ಹೇಳಿದ್ದ. ಆ ಮಾತುಗಳನ್ನು ಕೇಳಿ ಆ ಶ್ರೀಮಂತನ ಮಗ ಪರಿವರ್ತನೆಯಾಗಿಬಿಟ್ಟಿದ್ದ. ಬುದ್ಧನ ಪ್ರವಚನ ಕೇಳಿದ ಮಾತ್ರಕ್ಕೆ ಹೃದಯದಲ್ಲಿ, ಭಾವದಲ್ಲಿ ಬತ್ತಲೆ ಆಗಿಬಿಟ್ಟಿದ್ದ ಶಿಷ್ಯ. ಬತ್ತಲೆ ಆಗಿಬಿಟ್ಟಿದ್ದ, ಎಲ್ಲ ಮರೆತು ಬಿಟ್ಟಿದ್ದ. 6 ಗಂಟೆಗೆ ಪ್ರಾರಂಭ ಆದದ್ದು, 7 ಗಂಟೆಗೆ ಪ್ರವಚನ ಮುಗೀತು. ಎಲ್ಲರೂ ಹೋಗಿದ್ರು, ಎಲ್ಲರೂ ಹೋದರು. ನೀವು ಹೋಗ್ತೀರಲ್ಲ ಪ್ರವಚನ ಬಿಟ್ಟು ಕೂಡಲೇ? ಹೋಗಬೇಕಲ್ರಿ ಸ್ವಾಮಿ, ಕಾಯ್ಕೋತ ಕೂತಾವಲ್ಲಿ ನಮ್ಮನ್ನು. ಇನ್ನು ತಡ ಮಾಡಿದ್ರೆ ಮತ್ತೆ ನಿಮ್ಮನ್ನು ಬೈತಾರೆ, ಮತ್ತಟ ತಡ ಮಾಡಿದ್ರೆ ನನ್ನ ಬೈತಾರೆ. ಅವಂಗೆ ಟೈಮರ ಗೊತ್ತೈತಿಲ್ಲ, ಬಂದವ ಟೈಮ್ ಗೊತ್ತಬೇಕಲ್ಲ, ಯಾವಾಗ ಮುಗಿಸ್ಬೇಕು ಯಾವಾಗಿಲ್ಲ. ಪ್ರವಚನ ಹೇಳೋದಂದ್ರೆ ಏನು ಬೆಳತನಕ ಇರ್ತದ? ನನ್ನ ಸದೇ ಬೈತಾರೆ ಅವರು. ಯಾಕಂದ್ರೆ ನಾವು ಬಿಡುತ್ತಕ ನೀವು ಎದ್ದು ಹೋಗಂಗಿಲ್ಲ. ಎಲ್ಲರೂ ಎದ್ದು ಮನೆಗೆ ಹೋಗಿಬಿಟ್ಟಿದ್ರು, ಯಾರೂ ಕೂಡಲಿಲ್ಲ. ಆದ್ರೆ ಅವ ಮಾತ್ರ ಎದ್ದು ಹೋಗಲಿಲ್ಲ. ಆ ಶ್ರೀಮಂತನ ಮಗ ಏನು ಪ್ರವಚನ ಕೇಳಿದ್ದಲ್ಲ, ಹೆಂಗೆ ಪ್ರವಚನ ಕೇಳಿದ್ದಂದ್ರೆ ಭಾವದಲ್ಲಿ ದಿಗಂಬರ ಆಗಿಬಿಟ್ಟಿದ್ದ. ಎಲ್ಲವನ್ನು ಕಳಿಸಿಬಿಟ್ಟಿದ್ದ, ಎಲ್ಲವನ್ನು ಮರೆತು ಬಿಟ್ಟಿದ್ದ, ಎಲ್ಲವನ್ನು ಮರೆತು ಬಿಟ್ಟಿದ್ದ. ಬರೀ ಒಂದೇ ಪ್ರವಚನಕ್ಕೆ 1 ತಾಸು ಕೂತ, 2 ತಾಸು ಕೂತ, 3 ತಾಸು ಕೂತ. ಪ್ರವಚನ ಮುಗುದ್ದಿಂದ ಅವ ಎದ್ದು ಹೋಗುತ್ತಕ ಬುದ್ಧನೂ ಎದ್ದು ಹೋಗಲಿಲ್ಲ, ಅವನು ಸುಮ್ಮ ಕೂತಿದ್ದ ಬುದ್ಧ. ಕೊನೆಗೆ ಆ ಹುಡುಗೇನು ಕೇಳಿದ್ದಲ್ಲ ಪ್ರವಚನ ಕೇಳಿ ಎದ್ದ.
ಎದ್ದು ಬಂದು ಬುದ್ಧನ ಹತ್ತಿರ ಬಂದು ಬುದ್ಧನಿಗೆ ಹಣೆ ಹಚ್ಚಿ ನಮಸ್ಕಾರ ಮಾಡಿ ಬುದ್ಧನ ಮುಂದೆ ಒಂದು ಮಾತು ಹೇಳಿದ್ದ. ಬುದ್ಧನಿಗೆ ಒಂದು ಮಾತು ಹೇಳಿದ. ಏನು ಹೇಳಿದ ಅಂತಂದ್ರೆ ಏನಿಲ್ಲ, ಬುದ್ಧನಿಗೆ ನಮಸ್ಕಾರ ಮಾಡಿ ಕೈ ಮುಗಿದು ಹೇಳ್ತಾನ, ಹೇ ಪರಮಾತ್ಮ, ಹೇ ಬುದ್ಧ ಭಗವಂತ, ನನ್ನನ್ನು ಸನ್ಯಾಸಿಯನ್ನಾಗಿ ಮಾಡಿಬಿಡು ಅಂದ. ನನ್ನನ್ನು ಭಿಕ್ಷುವನ್ನಾಗಿ ಮಾಡಿಬಿಡು, ನನ್ನನ್ನು ಸನ್ಯಾಸಿಯನ್ನಾಗಿ ಮಾಡಿಬಿಡು, ನನ್ನನ್ನೂ ಕೂಡ ಮನೆ ಮನೆಗೆ ಕೈವಡ್ಡಿ ತಪ್ಪದೆ ಬೇಡುವಂತೆ ಮಾಡಯ್ಯ. ನಾನು ಭಿಕ್ಷಾ ಬೇಡಬೇಕು, ನನ್ನನ್ನು ಭಿಕ್ಷುವನ್ನಾಗಿ ಮಾಡಿಬಿಡು, ನನ್ನನ್ನು ಸನ್ಯಾಸಿಯನ್ನಾಗಿ ಮಾಡಿಬಿಡು. ಒಂದು ದಿನ ಕೇಳಿದ ಪ್ರವಚನಕ್ಕೆ ಸನ್ಯಾಸಿಯಾದ ಬುದ್ಧ. ಅವನಿಗೆ ಕೆಂಪು ಅರಿವಿನ ಕೊಟ್ಟ, ಭಾವದಲ್ಲಿ ಬತ್ತಲೆ ಆಗಿದ್ದಾನೆ, ತತ್ವಜ್ಞಾನ ಆಗಿದೆ ಅಂತ ತಿಳ್ಕೊಂಡು ಬುದ್ಧ ಭಗವಂತ ತನ್ನ 2 ಕೈಗಳನ್ನು, ಹಸ್ತವನ್ನು ಮಸ್ತಕದ ಮೇಲಿಟ್ಟು ಅವನನ್ನು ಸನ್ಯಾಸಿಯಾಗಿ ಮಾಡಿಬಿಟ್ಟ, ಅವನನ್ನು ಭಿಕ್ಷುವನ್ನಾಗಿ ಮಾಡಿಬಿಟ್ಟ. ಈ ನಾಡಿನ ಪ್ರತಿಷ್ಠಿತ ಶ್ರೀಮಂತನ ಮಗ, ಬಹಳ ದೊಡ್ಡ ಶ್ರೀಮಂತನ ಮಗ. ಆ ಶ್ರೀಮಂತನಿಗೆ ಮತ್ತೊಬ್ಬ ಮಗನೇ ಇಲ್ಲ, ಮತ್ತೊಬ್ಬ ಮಗಳಿಲ್ಲ, ಇವನೊಬ್ಬನೇ ಮಗ. ಆ ಮಗನಿಗೆ ಮದುವೆಯಾಗಿ ಕೇವಲ 6 ತಿಂಗಳಾಗ್ಯದ. ಹೆಂಡತಿ ಬಂದು 1 ತಿಂಗಳಾಗ್ಯದ. ಮನ್ಯಾಗ ನೂತನ ವಧು, ಸುಂದರವಾದ ಹೆಂಡತಿ ಅದಳ ಮನ್ಯಾಗ. ನೆನಪಾಗಲಿಲ್ಲ. ಹೆಂಗೆ ಕೇಳಿರ್ಬೇಕು? ಕೇಳಿದ್ರೆ ಹಂಗೆ ಕೇಳ್ಬೇಕ್ರಿ ಅವ್ವ. ಪ್ರವಚನ ಬಿಟ್ಟು ಕೂಡಲೇ ನಿಮ್ಮ ಗಂಡ ನೆನಪಾಕ, ನಿಮಗೆ ಹೆಂಗೆ ಕೇಳ್ತೀರಿ ಅಂಬಲ್ಲಿ? ಪ್ರವಚನ ಮುಗಿದು ಕೂಡಲೇ ನಿಮ್ಮ ಮಕ್ಕಳು ನೆನಪಾಕಾವು ನಿಮಗೆ. ನಂದು ನೆನಪ ಹಾರಿ ಹೋಗಿಬಿಡ್ತದ. ಮನೆಗೆ ಹೋಗಿ ಪ್ರವಚನಕ್ಕೆ ಯಾರು ಬಂದಾರ, ಯಾರು ಬಂದಾರ ಅವರು, ನಮ್ಮ 3 ನೆನಪಿರಂಗಿಲ್ಲ. ನಾವು ಯಾರೋ ಬಂದಾರ ಅಣ್ಕೋತ ಹೋಗಿಬಿಡ್ತೀರಿ, ಹೌದಿಲ್ರಿ? ಆ ಹುಡುಗ ಹೆಂಗೆ ಕೇಳಿರ್ಬೇಕು? ಕೇವಲ 1 ತಿಂಗಳು ಬಂದಿರತಕ್ಕಂಥ ಹೆಂಡತಿಯನ್ನು ಮರೆತಿದ್ದ. ಈ ಸುದ್ದಿ ಗೊತ್ತಾಯಿತು ಊರಾಗ. ಅರೆ, ಸಾಹುಕಾರನ ಮಗ, ಶ್ರೀಮಂತನ ಮಗ, ಕೇವಲ 1 ದಿನದ ಪ್ರವಚನವನ್ನು ಕೇಳಿ ಬುದ್ಧನ ಮುಂದೆ ಹೋಗಿ ಸನ್ಯಾಸಿಯಾಗಿ ಬಿಟ್ಟಿದ್ದಾನೆ, ಭಿಕ್ಷುವನ್ನಾಗಿ ಮಾಡಿಬಿಟ್ಟಿದ್ದಾನೆ, ಕೈಯೊಳಗೆ ತಾಟ ಹಿಡ್ಕೊಂಡಾನ. ಈ ರಾಜ್ಯದ ಪ್ರತಿಷ್ಠಿತ ಶ್ರೀಮಂತನ ಮಗ ಅಂತ ಸುದ್ದಿ ಗೊತ್ತಾದಾಗ ಅವರಪ್ಪನಿಗೂ ಗೊತ್ತಾಯಿತು. ಅವರಪ್ಪನಿಗೆ ಎಷ್ಟು ನೋವಾಯಿತು. ನನ್ನ ಮಗ, ನಾನಿಷ್ಟು ದೊಡ್ಡ ಶ್ರೀಮಂತ, ನಾನು ಈ ಆಸ್ತಿಯನ್ನು, ಈ ಸಂಪತ್ತನ್ನು ಯಾರಿಗೋಸ್ಕರ ಗಳಿಸೀನಿ? ನನ್ನ ಮಗನಿಗೆ, ನನ್ನ ವಂಶಕ್ಕೆ ವಂಶೋದ್ಧಾರ ಯಾರು? ಈ ಆಸ್ತಿಗೆ ವಾರಸ್ದಾರ ಯಾರು? ನನ್ನ ಮಗನನ್ನು ಕೇಳಲಾರದ ಸನ್ಯಾಸಿಯನ್ನಾಗಿ ಮಾಡಿದವರು ಯಾರು ಅಂತ ತಿಳ್ಕೊಂಡ ಒಂದು ಕಡೆ ನೋವ, ಇನ್ನೊಂದು ಕಡೆ ದುಃಖ, ತಡೆಯಲಾರದಷ್ಟು ದುಃಖ. ನನ್ನ ಮಗ ಸನ್ಯಾಸಿ, ಇನ್ನು ಮುಂದೆ ಹೆಂಗೆ? ನನ್ನ ಸೊಸಿಗತಿ ಏನು? ಈ ಮನೆತನದ ಆಸ್ತಿ ಗತಿ ಏನಂತ ತಿಳ್ಕೊಂಡ ಅವೇನು ಮಾಡಿದ ಅಂತಂದ್ರೆ ಒಂದು ಕೈಯೊಳಗೆ ದಮ್ಮನ ಬಡಿಗಿ ತಗೊಂಡ. ಯಾರು ನನ್ನ ಮಗನನ್ನು ಸನ್ಯಾಸಿ ಮಾಡಿದಾರೆ ಅವರನ್ನು ಬಡಿಗಿಲೆ ಬಡದು ಕೊಂದ ಬಿಡ್ಬೇಕು ಅವನ್ನ. ನನ್ನ ಮಗನ ಯಾಕೆ ಸನ್ಯಾಸಿ ಮಾಡಿದ? ನನ್ನ ಮಗ ಏನು ಸಾಮಾನ್ಯ? ಒಂದು ಕೈಯೊಳಗೆ ಸೊಸಿನ ಹಿಡ್ಕೊಂಡ, ಇನ್ನೊಂದು ಕೈಯೊಳಗೆ ಬಡಿಗಿ ತಗೊಂಡ. ಎಳ್ಕೊಂಡು ಬಂದು ಸೊಸಿಗೆ ಎಳ್ಕೊಂಡು ಬಂದು ಬುದ್ಧ ಕಟ್ಟಿ ಮ್ಯಾಗ ಕುಂತಿದ್ದ. ಬರ್ತಿದ್ದಲ್ಲ ಸಾಹುಕಾರ, ಅವನ ಮಗ ಕೆಳಗೆ ಕುಂತಿದ್ದ, ಕೆಂಪರಿವೆ ಹಾಕೊಂಡು ಸಾಧುವಾಗಿ ಕೆಳಗೆ ಕುಂತಿದ್ದ. ರೋಷಾವೇಶದಿಂದ, ಕ್ರೋಧದಿಂದ, ರೋಷಾಗ್ನಿಯಿಂದ ನನ್ನ ಮಗನ್ನು ಯಾರು ಸನ್ಯಾಸಿ ಮಾಡಿದ್ದಾರೆ ಅವರ ಪ್ರಾಣವನ್ನು ತೆಗೆದು ಬಿಡಬೇಕಂತ ತಿಳ್ಕೊಂಡು ಸಿಟ್ಟಿನೊಳಗೆ ಬಂದು ಬುದ್ಧನ ಮುಂದೆ ನಿಂತು ಸೊಸಿನ ಕೈ ಮಾಡಿ ಮುಂದೆ ತಂದು ತೋರಿಸಿ, ನೀ ಯಾರಿಗೆ ಸನ್ಯಾಸಿ ದೀಕ್ಷೆಯನ್ನು ಕೊಟ್ಟಿಯಲ್ಲ ಅವನ ಹೆಂಡತಿ, ಕೇವಲ 1 ತಿಂಗಳಾಗ್ಯದ, ನಾನು 1000 ಕೋಟಿಯ ಸರದಾರ, ನನ್ನ ಆಸ್ತಿಗೆ ವಾರಸುದಾರ ಯಾರು ನಿನಗ ನನ್ನ ಮಗನನ್ನು ಸನ್ಯಾಸಿಯನ್ನಾಗಿ ಮಾಡಂತ ಹೇಳಿದ್ರಂತ ತಿಳ್ಕೊಂಡು ಹೆಂಗ ಬೈದ ಒಂದಲ್ಲ ಎರಡಲ್ಲ, 1 ತಾಸು 2 ತಾಸು 3 ತಾಸುಗಳ ಪರ್ಯಂತರವಾಗಿ ಭಾಸಗಾಳ ಶಬ್ದ, ಅಪಭ್ರಂಶ ಶಬ್ದ, ಮನಸ್ಸಿಗೆ ನೋವಾಗತಕ್ಕಂಥ ಮಾತುಗಳನ್ನು ಬೈದ, ಸಾಕಾಗೋ ತನಕ ಬೈದ. ಆದ್ರೆ ಬುದ್ಧಿ ನಕೋ ಅಂತ ಕೂತಿದ್ದಲ್ಲ, ಅವನ ಮುಖದ ಮ್ಯಾಗಿನ ನಗುನ ಕಡಿಮೆಯಾಗಿದ್ದಿಲ್ಲ. ಅವ್ರಿಗೆ ಮಹಾತ್ಮರು ಅಂತ ಕರೀತಾರೆ. ಎಷ್ಟು ಬೈದರೂ
ಎಷ್ಟು ಬೈದರೂ ಬೈಸ್ಕೊಂಡು ಏನು ನಗುತ್ತಿರ್ತಾರಲ್ಲ, ಈಗ ಹಡದ ಮಗ ಬೈಯಾಕತ್ತಿದ ಅಂದ್ರೆ, ಸಣ್ಣ ಮಗ ಬೈಯಾಕತ್ತಿದ ಅಂತಂದ್ರೆ ತಾಯಿ ಮುಖದ ಮ್ಯಾಗ ನಗು ಬರ್ತದೆ, ನನ್ನ ಮಗನಿಗೆ ಮಾತಾಡಕ್ಕೆ ಬರ್ತದೆ, ಬೈತದ ಅಂತೇಳಿ. ಹಂಗೆ ತಾಯಿ ಹೃದಯ ಎಷ್ಟು ಬೈದರು ನಕೋಂತ ಕುಂತ, ಒಂದು ಮಾತು ಅವನಿಗೆ ಹೊಳ್ಳಿ ಅನ್ನಲಿಲ್ಲ. ಬುದ್ಧ ಏನು ಮಾಡಿದ ಅಂತಂದ್ರೆ, ಆ ಕರುಣೆಯ ಕೃಪಾ ಕಟಾಕ್ಷದಿಂದ, ಕರುಣೆಯ ರಸದಿಂದ, ಕಣ್ಣಿನಿಂದ ಒಂದು ಸಾರಿ ಅವನ್ನ ನೋಡಿಬಿಟ್ಟ. ಆ ಹುಡುಗನ ಅಪ್ಪನ ನೋಡಿದ, ಆ ಶ್ರೀಮಂತ ಬುದ್ಧನನ್ನು ನೋಡಿದ, ಬುದ್ಧ ಶ್ರೀಮಂತನನ್ನು ನೋಡಿದ. ಆ ನೋಡುವ ನೋಟದಲ್ಲಿ ಇವ ಅವನ್ ನೋಡ್ತಾನ, ಅವ ಇವನ್ ನೋಡ್ತಾನ. ಬರೀ ನೋಟ ಮಾತ್ರದಿಂದ, ಕ್ರೋಧಾಗ್ನಿಯಿಂದ, ದ್ವೇಷಾಗ್ನಿಯಿಂದ ನನ್ನ ಮಗನ್ನ ಯಾರು ಸನ್ಯಾಸಿ ಮಾಡ್ಯಾರ ಅವ್ರನ್ನ ಕೊಂದ ಬಿಡ್ಬೇಕಂತ ಬಂದವ ಏನು ಮಾಡಿದ ಅಂತಂದ್ರೆ, ಕೈಯಲ್ಲಿರ್ತಕ್ಕಂಥ ಕಟ್ಟಿಗೆಯನ್ನು ಒಗೆದಿದ್ದ, ಈಚೆ ಕಡೆ ಇರ್ತಕ್ಕಂಥ ಸೊಸೆಯನ್ನು ಬಿಟ್ಟು ಬುದ್ಧನ ಹತ್ತಿರ ಬಂದು ನಮಸ್ಕಾರ ಮಾಡಿ, ಆ ಶ್ರೀಮಂತಂತನ ನನ್ನನ್ನು ಸನ್ಯಾಸಿಯನ್ನಾಗಿ ಮಾಡಿಬಿಡು ಅಂದ. ಭಾವದಲ್ಲಿ ಬತ್ತಲೆಯಾಗಿಬಿಟ್ಟಿದ್ದ, ಬರೀ ನೋಟ ಮಾತ್ರದಿಂದ. ಒಂದು ದಿನದ ಪ್ರವಚನಕ್ಕಾಗಿ ಸನ್ಯಾಸಿ ಆಗಿಬಿಟ್ಟಿದ್ದ. ಯಾಕಂದ್ರೆ ನಾ ಮೊನ್ನೆ ಹೇಳಿನಲ್ಲ ತಾಯಿ, ಅಣ್ಣ ಕುದ್ದದ್ದು ಸ್ವಲ್ಪ ನೋಡಿದ್ರೆ ಗೊತ್ತಾಗ್ಬಿಡಬೇಕು. ಹಂಗೆ ಈ ಪ್ರಪಂಚವನ್ನು, ಇಡೀ ಜಗತ್ತನ್ನು, ಈ ಸಂಸಾರವನ್ನು, ಗಂಡ ಹೆಂಡತಿ, ರೊಕ್ಕ, ಮಕ್ಕಳು, ಆಸ್ತಿ, ಅಂತಸ್ತು ಒಂದು ಸಾರಿ ತಿಳ್ಕೊಂಡು ಬಿಡ್ಬೇಕಷ್ಟೇ. ಅವು ಹೆಂಗದ ಅನ್ನೋದು ನಿಮಗೆ ಗೊತ್ತಿದ್ದರೂ ನಾವು ಬಿಟ್ಟು ಬರ್ರಿ ಅಂತ ನಿಮಗೆ ಹೇಳಂಗಿಲ್ಲ. ಬಂದಿಗಿಂದಿರಿ ಬಿಟ್ಟು ಅದನ್ನು ಹೆಂಗಂದ್ರೆ, ಅಣ್ಣ ಕುದ್ದತ್ತಿಲೋ ನೋಡಿ ಮತ್ತೆ ಊಟ ಮಾಡೋದು ಬಿಡಂಗಿಲ್ಲ ಅದನ್ನು. ಆದ್ರೆ ಅದ್ರ ಕೂಡ ಹೆಂಗಿರ್ಬೇಕಂದ್ರೆ, ಹಾವಿನ ಜೊತೆಗೆ ಸರಸ ಆಡ್ಬೇಕಾದ್ರೆ ಆ ಹಾವಿನ ಹಲ್ಲನ್ನು ಕೀಳಬೇಕು. ಹಂಗೆ ಈ ಸಂಸಾರದೊಳಗೆ ನಾನು ನನ್ನದು ಅಂತಕ್ಕಂಥ ಮಮಕಾರ, ಅಹಂಕಾರ ಅನ್ನುವ ಎರಡು ಹಲ್ಲನ್ನು ಕಿತ್ತು ಆ ಸಂಸಾರದೊಳಗೆ ಇದ್ರೂ ಅದು ನಿಮಗೇನೂ ಮಾಡಂಗಿಲ್ಲ. ಇದು ನಂದು ಅನ್ನೋ ಭಾವನೆ, ಇದು ನನ್ನಿಂದ ನಡೆದದ ಅನ್ನೋ ಭಾವನೆ ಏನದಾವಲ್ಲ, ಇವೆರಡು ಹಲ್ಲು ಕಿತ್ತು ಬಿಡ್ರಿ. ಏನನ್ನೋದು, ನಂದೇನೂ ಇಲ್ಲ ಜಗತ್ತಿನೊಳಗೆ, ನನ್ನಿಂದ ಏನೂ ಆಗಂಗಿಲ್ಲ ಜಗತ್ತಿನೊಳಗೆ, ಎಲ್ಲವೂ ಪರಮಾತ್ಮನಿಂದ, ಇದೆಲ್ಲವೂ ಭಗವಂತನ ಆಸ್ತಿ ಅಂತ ಇಷ್ಟು ತಿಳ್ಕೊಂಡು ಅದರೊಳಗೆ ಇದ್ರಿ ಅಂತಂದ್ರೆ ಅದು ನಿಮಗೇನೂ ಧೋಖಾ ಮಾಡೋದಿಲ್ಲ. ಆ ರೀತಿಯೊಳಗೆ ತಾವೆಲ್ಲರೂ ಏನಪ್ಪ ಅಂತಂದ್ರೆ, ಸಂಸಾರದೊಳಗೆ ಹೆಂಗಿರಬೇಕು ಅಂತಂದ್ರೆ ಭಾಳ ಪರಿಶುದ್ಧವಾಗಿರ್ರಿ. ನಾ ಇವತ್ತು 4 ಮಾತಿನೊಳಗೆ ಒಂದು ಮಾತು ಹೇಳಿ ನಾನು, ಏನು? ಶ್ರುತೇನ. ಇನ್ನು ನಾಳೆ ಶೀಲೇನ ಅಂತಕ್ಕಂಥದ್ದು, ಅದರ ಬಗ್ಗೆ ಸ್ವಲ್ಪ ನೋಡೋಣ ಅಂಥೇಳಿ ವಾಗ್ರೂಪ ಸೇವೆಗೆ ವಿರಾಮ ಮಾಡೋಣ.